Hello students, welcome back to my YouTube channel Supreme Learning Academy. This is for second PUC students Kannada subject from board August 2025. This is Tumkur district paper because district wise question paper this one test starts are going on. So this is for Tumkur paper. Marks is 40. Time bandu 1 hour 30 minutes irutte. So first part alli nimage 6 multiple choice question irutte. Options ಜೊತೆಗೆ ಇರುತ್ತೆ. ಅದು 6 ಮಾರ್ಕ್ಸ್ಗೆ. ನೆಕ್ಸ್ಟ್ ಬಿಟ್ಟ ಸ್ಥಳ ಸರಿಯಾದ ಉತ್ತರದಲ್ಲಿ ಆರಿಸಿ ಬರೆಯಿರಿ. ಇದು 3 ಮಾರ್ಕ್ಸ್ ಇರುತ್ತೆ. ಆಪ್ಷನ್ಸ್ ಕೊಟ್ಟಿರ್ತಾರೆ, ತಗೊಂಡು ಆನ್ಸರ್ಸ್ ಬರೀರಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ, 3 ಮಾರ್ಕ್ಸ್ ಇರುತ್ತೆ. ನಾನಿಲ್ಲಿ ಇದು ಓದ್ತಾ ಇಲ್ಲ, ಕ್ವಶನ್ಸು ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಅಂತ. ಬೇರೆ ಸಬ್ಜೆಕ್ಟ್ಸ್ ಕ್ವಶನ್ ಪೇಪರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ವಿಡಿಯೋ ಚಾನಲ್ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ದು ಬೋರ್ಡ್ ಪೇಪರ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಫಸ್ಟ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸು ಅಪ್ಲೋಡ್ ಆಗ್ತಾ ಇದೆ. ಆಲ್ರೆಡಿ ಎಷ್ಟು ಅಪ್ಲೋಡ್ ಆಗಿಬಿಟ್ಟಿದೆ ಚೆಕ್ ಮಾಡಿ. ಡಿಸ್ಟ್ರಿಕ್ಟ್ ವೈಸ್ ಇರೋದ್ರಿಂದ ಡಿಫ್ರೆಂಟ್ ಕ್ವಶನ್ ಪೇಪರ್ಸ್ ಇದ್ದಾವೆ. ಸೊ ಬೇರೆ ಡಿಸ್ಟ್ರಿಕ್ ಅವ್ರು ಆಗಿದ್ರೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ಪ್ಯಾಟ್ರನ್ ಯಾವ ಥರ ಬರುತ್ತೆ, ಯಾವುದು ಇಂಪಾರ್ಟೆಂಟ್ ಕ್ವಶನ್ಸು, ಇದರಲ್ಲಿ ಆಲ್ಮೋಸ್ಟ್ 70 to 80% ರಿಪೀಟ್ ಆಗುತ್ತೆ ಕ್ವಶನ್ಸು. ಸೊ ಬೇರೆ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ಸ್ ಇದ್ದರೂ ಕೂಡ ವರ್ಕೌಟ್ ಮಾಡಿ, ನಿಮಗೆ ಅದು ಹೆಲ್ಪ್ ಆಗೋದು. ಆ್ಯನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ, ಫೈನಲ್ ಎಕ್ಸಾಮ್ಗೂ ಆಗುತ್ತೆ, ಈವನ್ ನಿಮಗೆ ಟೆಸ್ಟ್ಗೂ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬಂದು ನಿಮ್ಮದು ಇಲ್ಲಿ ಹೊಂದಿಸಿ ಬರೆಯಿರಿ ಆದಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಯಾವುದಾದ್ರೂ ಒಂದು ಆನ್ಸರ್ ಮಾಡಿ 2 ಮಾರ್ಕ್ಗೆ. 2ರಲ್ಲಿ 1. ನೆಕ್ಸ್ಟ್ ಇದು ಒಂದು ಯಾವುದ್ರಲ್ಲಿ 1 ಇದು 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಯಾವುದಾದ್ರೂ 1 ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಈ ವಿಭಾಗದಲ್ಲಿ ಯಾವುದಾದ್ರೂ 1 ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಯಾವುದಾದ್ರೂ 1 ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ, ಇದು 4 ಮಾರ್ಕ್ ಇರುತ್ತೆ. ಯಾವುದಾದ್ರೂ 1 ಆ್ಯಡ್ ಮಾಡಿ. ನೆಕ್ಸ್ಟು 4 ಮಾರ್ಕ್ ಕ್ವಶನ್ನು, ಇದರಲ್ಲಿ ಯಾವುದಾದ್ರೂ 1 ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಭಾಷಾಭ್ಯಾಸ. ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2ಕ್ಕೆ ಸೂಚನೆಗುಣವಾಗಿ ಉತ್ತರಿಸಿ. ಯಾವುದಾದ್ರೂ 2ಕ್ಕೆ ಆನ್ಸರ್ ಮಾಡಬೇಕಂತೆ 2 ಮಾರ್ಕು. ನೆಕ್ಸ್ಟ್ ಯಾವುದಾದ್ರೂ 1ಕ್ಕೆ ಕುರಿತು ಬರೆಯಿರಿ, ಪ್ರಬಂಧ ಬರೆಯಿರಿ. ನೆಕ್ಸ್ಟು ಅಥವಾ ಪತ್ರಲೇಖನ, ಪ್ರಬಂಧ ಅಥವಾ ಪತ್ರಲೇಖನ. ಇದಿಷ್ಟು ನಿಮ್ಮದು ಸೆಕೆಂಡ್ ಪಿ ಯು ಸಿ ಅವ್ರದ್ದು ಕನ್ನಡ ಪೇಪರ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದೇ ವಿಡಿಯೋ ಆನ್ಸರ್ಸ್ ಜೊತೆಗೆ ನೋಟ್ಸು ಎಲ್ಲ ಅಪ್ಲೋಡ್ ಆಗ್ತಾಯಿದೆ. ಸೊ ನಿಮಗೆ ಇಲ್ಲಿ ಅಪ್ಲೋಡ್ ಆದಂಗೆ ನೀವು ರೆಡಿ ಆಗ್ತಾಯಿದೆ. ನೀವು ಫೈನಲ್ ಎಕ್ಸಾಮ್ಗೂ ರೆಡಿ ಆಗ್ತಿರ್ತೀರಾ, ಟೆಸ್ಟ್ಗೂ ರೆಡಿ ಆಗ್ತಿರ್ತೀರಾ. ಯಾವಾಗ ಬೇಕಾದ್ರೂ ಟೆಸ್ಟ್ ಬರಲಿ, ನೀವು ಬರೆಯೋದಕ್ಕೆ ರೆಡಿ ಆಗಿರ್ತೀರ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ.